ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಡಿಫ್ರೆಂಟ್ ಆದ ರೆಸಿಪಿಯನ್ನು ಮಾಡ್ತೇನೆ. ಅದು ಏನು ಅಂತಂದರೆ ಮಾವಿನ ಹಣ್ಣಿನಿಂದ ಪೂರಿ. ಈ ಥರ ಸಿಹಿಯಾದ 2 ಮಾವಿನ ಹಣ್ಣು ತಗೊಂಡಿದ್ದೇನೆ. ಇದರಲ್ಲಿ ನಾನು ಒಂದೇ ಹಣ್ಣನ್ನು ಯೂಸ್ ಮಾಡ್ಕೊಳ್ತಿದ್ದೇನೆ. ಈ ಥರ ಮಾವಿನ ಹಣ್ಣನ್ನು ಕಟ್ ಮಾಡಿದರೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ಕಟ್ ಮಾಡಿಕೊಂಡು ಹೀಗೆ ಮಾಡಿದರೆ ಎಷ್ಟು ಸೂಪರಾಗಿರುತ್ತಲ್ಲ ನೋಡೋದಕ್ಕೆ, ಹಾಗೆ ತಿನ್ನೋದಕ್ಕೆ ಕೂಡ. ಮಾವಿನ ಹಣ್ಣನ್ನು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು, ಬಟ್ ನನಗೆ ಆ ಥರ ಕಟ್ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಈಗ ಮಾವಿನ ಹಣ್ಣನ್ನೆಲ್ಲ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೇನೆ. ಇದನ್ನೀಗ ಒಂದು ಮಿಕ್ಸಿಗೆ ಹಾಕ್ಕೊಂಡೆ. ಎಲ್ಲವನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡಬೇಕು. ಈ ನುಣ್ಣಗೆ ಮಾಡಿದ ಪೇಸ್ಟನ್ನು ನಾವು ಇದು ಪೂರಿ ಹಿಟ್ಟು ಕಲಿಸುವಂತಹ ಪಾತ್ರಕ್ಕೆ ಹಾಕಿದೆ. ಇದಕ್ಕೆ ಒಂದು 2-3 ಏಲಕ್ಕಿ ಮತ್ತು ಸಕ್ಕರೆ ಹಾಕ್ಕೊಂಡು ನಾನು ಮಿಕ್ಸಿಯಲ್ಲಿ ಹುಡಿ ಮಾಡಿದೆ. ಅದನ್ನು ಈ ಮಾವಿನ ಹಣ್ಣು ಪೇಸ್ಟಿಗೆ ಹಾಕ್ಕೊಂಡೆ. ಸಕ್ಕರೆ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಉಪ್ಪನ್ನು ಕೂಡ ಹಾಕ್ಕೊಂಡೆ. ಜೊತೆಗೆ ಗೋಧಿ ಹುಡಿ 1 ಕಪ್ಪು ಮತ್ತು ಅರ್ಧ ಕಪ್ ಅಷ್ಟು ಆಗುವಷ್ಟು ಚಿರೋಟಿ ರವೆ. ಇನ್ನು ನೀವು ಮಾವಿನ ಹಣ್ಣಿನ ಪಲ್ಪಿಗೆ ಎಷ್ಟು ಗೋಧಿ ಹುಡಿ ಬೇಕು ಅದನ್ನು ನೋಡಿಕೊಂಡು ಕಲಿಸ್ಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 4-5 ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು. ಹಿಟ್ಟು ಚೆನ್ನಾಗಿ ಪೂರಿ ಹಿಟ್ಟು ಹದಕ್ಕೆ ಕಲಸಿ ಅರ್ಧ ಗಂಟೆ ಇಡಬೇಕು. ಆಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಪೂರಿಯ ಹದಕ್ಕೆ ಸೈಜಿಗೆ ಲಟ್ಟಿಸಬೇಕು. ಲಟ್ಟಿಸಿ ಎಣ್ಣೆಯಲ್ಲಿ ಫ್ರೈ ಮಾಡುವಂಥದ್ದು. ನಿಮಗೆ ಎಷ್ಟು ದೊಡ್ಡ ಪೂರಿ ಬೇಕು, ಯಾವ ರೀತಿ ಬೇಕು, ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು. ನಾನು ಮಾಮೂಲಿ ಮೀಡಿಯಮ್ ಸೈಜಿದ್ದು ಪೂರಿಯನ್ನು ಮಾಡ್ತಾಯಿದ್ದೇನೆ. ಈ ಮಾವಿನ ಹಣ್ಣಿನ ಪೂರಿ ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರ್ತದೆ. ನಿಮಗೆ ಸಿಹಿ ಬೇಡ ಅಂದರೆ ಮಾವಿನ ಹಣ್ಣಿದ್ದೆ ಸಿಹಿ ಸಾಕು ಅಂತಾದರೆ ಸಕ್ಕರೆ ಹಾಕಬೇಕು ಅಂತ ಇಲ್ಲ. ಮಾವಿನ ಹಣ್ಣು ತುಂಬ ಸಿಹಿ ಇತ್ತು. ನಾನು ಏಲಕ್ಕಿ ಪುಡಿ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿದ್ದೆ ಅಷ್ಟೇ. ಈಗ ನೋಡಿ, ಎಣ್ಣೆಯಲ್ಲಿ ಪೂರಿಯನ್ನು ಕರಿಯುವ. ಈ ಪೂರಿ ಕರಿಬೇಕಾದ್ರೆ ನಾವು ಫಸ್ಟ್ ಹಾಕಿದ ಕೂಡಲೇ ಅದನ್ನು ಮುಟ್ಟಬಾರ್ದು. ಮತ್ತು ಒಂದು ಸ್ವಲ್ಪ 1 ನಿಮಿಷದಲ್ಲಿ ಅದಕ್ಕೆ ಎಣ್ಣೆಯನ್ನು ಅದರ ಮೇಲೆ ಎರಚ್ತಾ ಇರಬೇಕು. ಅಷ್ಟಾಗುವಾಗ ಅದು ಚಂದದಲ್ಲಿ ಉಬ್ಬಿ ಬರ್ತದೆ. ಎಣ್ಣೆಯನ್ನು ಪೂರಿ ಹಿಟ್ಟಿದ ಮೇಲೆ ಎರಚದಿದ್ದರೆ ಅದು ಅಲ್ಲಿಗೆ ಉಬ್ಬದೆ ಚಟ್ಟೆ ಆಗಿ ಹೋಗ್ತದೆ. ಓಕೆ. ಮತ್ತು ಇದು ಮಾವಿನ ಹಣ್ಣಿನ ಪೂರಿ ಡಿಫ್ರೆಂಟಾಗಿ ಮಾಮೂಲಿ ಪೂರಿಗಿಂತ ಆ ಮ್ಯಾಂಗೋದ ಫ್ಲೇವರ್ ಬರ್ತದಲ್ಲ, ಆಗ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರ್ತದೆ. ಆ ಒಂದು ಮ್ಯಾಂಗೋದ ಪರಿಮಳ ಪೂರಿಯಲ್ಲಿ ಒಂದು ಡಿಫ್ರೆಂಟ್ ಆದ ಫ್ಲೇವರ್. ಅದನ್ನು ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಫ್ರೆಂಡ್ಸ್, ನೀವೊಂದು ಸತಿ ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ. ಮಾವಿನ ಹಣ್ಣಿನ ಫ್ಲೇವರ್ ಇದ್ದು ಪೂರಿ ಸ್ವಲ್ಪ ಸ್ವಲ್ಪ ಸಿಹಿಯಾಗಿರುವಂಥದ್ದು ಸೂಪರಾಗಿರ್ತದೆ. ನೋಡಿ ಎಷ್ಟು ಚಂದ ಉಬ್ಬಿ ಬರ್ತದೆ ನೋಡಿ. ಮಾಡಲಿಕ್ಕೆ ಕೂಡ ತುಂಬ ಈಸಿ. ನೋಡಿ, ಸೂಪರಾಗಿ ಉಬ್ಬಿ ಬಂತು. ತುಂಬ ಚಂದ ಆಗಿದೆ. ಇನ್ನೂ 1-2 ಹಾಕಿ ಹುರಿತೇನೆ. ಸೂಪರಾದ ಮಾವಿನ ಹಣ್ಣಿನ ಪೂರಿ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ. ಬಾಯ್ ಬಾಯ್. ಥ್ಯಾಂಕ್ ಯು ಆಲ್.